ರೈತ ಬಂಧುವರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಹಾಂತೇಶ್ ಯೋಗಿ, ತೋಟಗಾರಿಕೆ ಪ್ರಾಧ್ಯಾಪಕ. ಸೊ ಇವತ್ತಿನ ದಿವಸ ನಾನು ಸ್ವೀಟ್ ಪೊಟ್ಯಾಟೊ ಅಂತ ಸಿಹಿ ಗೆಣಸಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ನಮ್ಮ ಜೊತೆ ನಮ್ಮ 3ನೇ ವರ್ಷದ BSc ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸೊ ಇವತ್ತೇನಪ್ಪ ಅಂದ್ರೆ ಸ್ವೀಟ್ ಪೊಟ್ಯಾಟೊ ಬಹಳಷ್ಟು ಒಂದು ಪ್ರಾಮುಖ್ಯತೆ ಬೆಳೆದಿರುವಂಥ ತರಕಾರಿ ಬೆಳೆ. ಇದು ಭಾಳಷ್ಟಪ್ಪ ಎಷ್ಟಪ್ಪ ಅಂದರೆ 180 ದಿವಸಕ್ಕೆ ಬರುತ್ತದೆ ಮ್ಯಾಕ್ಸಿಮಮ್. ಅಂದರೆ 6 ತಿಂಗಳ ಬೆಳೆ ಅಥವಾ 4 ತಿಂಗಳಿಗೆ ಬರ್ತದೆ. 75 ದಿವಸದಿಂದ ಸ್ಟಾರ್ಟ್ ಬೇಸ್ಡ್ ಆನ್ ದಿ ವೆರೈಟಿ ವೈಸ್ ಸೀಕ್ವೆನ್ಸ್ ವೈಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ 4 ತಿಂಗಳಲ್ಲಿ ನಾವು ಬೆಳಿಬೋದು ಇದನ್ನು. ಸೊ ಇದನ್ನು ಬೆಳಿಬೇಕಂದ್ರೆ ಹೆಂಗಪ್ಪ ಅಂದರೆ, ಸೊ ಇದು ಏನಪ್ಪ ಅಂದರೆ ಇದು ಕಟಿಂಗ್ಸ್ ಅಂತ ಹೇಳ್ಬೋದು. ಕಟಿಂಗ್ಸ್ ನಮಗೆ ಇದರಿಂದ ಬೀಜದಿಂದ ಮಾಡೋಕ್ಕೆ ಬರಲ್ಲ ಪ್ರೊಪಗೇಷನ್. ಸೊ ಇದು ವೈನ್ ಕಟಿಂಗ್ಸ್ ಅಂತ ಹೇಳ್ತಾರೆ ನಮಗೆ. ಸೊ ಒಂದು ಪೆನ್ನಿನ ಆಕಾರ, ಜಸ್ಟ್ ಒಂದು ಪೆನ್ ಇರುತ್ತಲ್ಲ, ಪೆನ್ಸಿಲ್ ಥಿಕ್ನೆಸ್ ಅಂತ ಹೇಳ್ಬೋದು. ಸೊ 3ರಿಂದ 10 ಬಡ್ ಇದ್ರೆ ಸಾಕು. ಬಡ್ ಇದ್ದರೆ ಅದನ್ನ ಪ್ರೊಡಕ್ಷನ್ ಮಾಡ್ಕೋಬೋದು. ಸೊ ಇದಕ್ಕೆ ಯಾವ ಟೈಮ್ ಸೂಟೇಬಲ್ಲು ಅಂತ ಹೇಳ್ಬೋದು. ಸೊ ಒಂದು ಜೂನ್ ಬೆಸ್ಟು. ಸೊ ಇನ್ನೊಂದು ಸೆಪ್ಟೆಂಬರ್. ನಾವು ಸೆಪ್ಟೆಂಬರ್ ಕೂಡ ಭಾಳಷ್ಟು ಉತ್ತಮವಾದ ಇದನ್ನು ಪ್ಲಾಂಟೇಷನ್ ಕೂಡ ಮಾಡ್ಬೋದು. ಸೊ ಇದಕ್ಕೆ ಯಾವ ಥರ ಭೂಮಿ ಸಿದ್ಧತೆ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನಾವು. ಸೊ ಇದನ್ನು ಏನಪ್ಪ ಅಂದರೆ ಲೋಮಿ ಸಾಯಿಲ್ ಅಂತ ಹೇಳ್ತೀವಿ ನಾವು. ಉತ್ತಮ ಒಂದು ಏನಪ್ಪ ಅಂದರೆ ಹಳ್ಳ ಇರಬಾರ್ದು, ಇದಕ್ಕೆ ಮಡ್ಡಿ ಜಮೀನು ಇರಬಾರ್ದು. ಯಾಕಂದರೆ ಇದು ಟ್ಯೂಬರ್ ಕ್ರಾಪ್ ಆಗುತ್ತೆ. ಸೊ ಭಾಳಷ್ಟು ಇದು ಏನಪ್ಪ ಅಂದ್ರೆ ಗಡ್ಡೆ ಆಗುತ್ತೆ. ಸ್ವೀಟ್ ಪೊಟ್ಯಾಟೊ ಟ್ಯೂಬರ್ಸ್ ಅಂತ ಹೇಳ್ತೇವೆ ನಾವು. ಇದನ್ನು ಭೂಮಿಯಲ್ಲಿ ಇಳಿಬೇಕಂದ್ರೆ ನಾವು ರಿಜಿಸ್ಟೆಂಟ್ ಪರೋಸ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ನಾವು ಇದಕ್ಕೆ ಗಜ್ಜರಿ ಮತ್ತು ಮೂಲಂಗಿಗೆ ಇದು ಮಾಡ್ತೇವಲ್ಲ, ರಿಜಿಸ್ಟೆಂಟ್ ಪರೋ ಮಾಡ್ತೇವೆ. ಎತ್ತರ ಮಡಿಗಳನ್ನು ಮಾಡ್ತೀವಿ. ಮಾಡಿ ಏನಪ್ಪ ಅಂದರೆ ಗಿಡದಿಂದ ಗಿಡಕ್ಕೆ ಸೊ 20 ಅಥವಾ 30 ಸೆಂಟಿಮೀಟ್ರ್, ಸಾಲಿಂದ ಸಾಲಿಗೆ ಕೂಡ ನಾವು 30 ಸೆಂಟಿಮೀಟ್ರ್ ಕೂಡ ಅಥವಾ 60 ಸೆಂಟಿಮೀಟ್ರ್ ಕೂಡ ಕೊಡ್ಬೋದು. ಸೊ ಭಾಳಷ್ಟು ಇದು ಕಡ್ಡಿ ಇರುತ್ತೆ. ಇಷ್ಟು 1 ಎಕರೆಗೆ ಎಷ್ಟು ಕಡ್ಡಿ ಬೇಕಾಗುತ್ತೆ. ಸೊ ಅರೌಂಡ್ 40,000 ಕಡ್ಡಿ ಬೇಕಿದೆ. ಕಟ್ಟಿಂಗ್ಸ್ ಅಂತ ಹೇಳ್ತೀವಿ, ವೈನ್ ಕಟ್ಟಿಂಗ್ಸ್ ಅಂತ ಹೇಳ್ತೀವಿ. ಸೊ ಈಸಿ ಕ್ರಾಪ್ ಇದು. ಒನ್ಸ್ ನಾವು ಇದನ್ನು ಮಾಡಿದೆ ಅಂದರೆ ನೋಡ್ಬೋದು ನೀವು. ಜಸ್ಟ್ ಪ್ಲಾಂಟೇಷನ್ ನಾವು ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ನೋಡ್ಬೋದು. ಸೊ ಈ ಥರ ಮಾಡ್ಬೋದು. ಸೊ 1 ಎಕರೆಗೆ 40,000 ಅಂದರೆ 1 ಹೆಕ್ಟರ್ಗೆ 80,000 ಕಡ್ಡಿಗಳು ಬೇಕಾಗ್ತದೆ. ಸೊ ಇಲ್ಲಿ ಯಾವ್ಯಾವ ವೆರೈಟಿಗಳು ಭಾಳಷ್ಟು ಪ್ರಾಮುಖ್ಯತೆ ಬೆಳೆದಾವಂತೆ. ಸೊ ಇಲ್ಲಿ ಗುಲ್ಬರ್ಗ ಭಾಗದಲ್ಲಿ ಶರಣ ಸಿರ್ಸಿ ಅಂತ ಹೇಳಿದ್ರೆ ಅಲ್ಲಿ ಭಾಳಷ್ಟು ಒಂದು ಲೋಕಲ್ ತಳಿ ಇದೆ. ಸೊ ನಾವು ಧಾರವಾಡ ಕುಂಬಾಪುರ ಫಾರ್ಮಲ್ಲಿ ಒಂದಿಷ್ಟು ವೆರೈಟಿಗಳನ್ನು ತೊಗೊಂಡು ಬಂದಿದ್ದೆವು. ಸೊ ಒಂದು ಶ್ರೀಕೃಷ್ಣ ಅಂತಿದೆ, ಒಂದು ಭೂಸೋನಾ ಅಂತಿದೆ, SBD 4 ಅಂತಿದೆ, SBD 9 ಅಂತಿದೆ. ಸೊ ಅದ್ರ ಜೊತೆಗೆ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಭಾಳಷ್ಟು CO1 CO2 ಇದೆ, ನಂದಿನಿ ಇದೆ, ವರ್ಧಿನಿ ಇದೆ, ಗೌರಿ ಇದೆ, ಭಾಳಷ್ಟು ಭದ್ರಾ ಅಂತಿದೆ. ಸೊ ಇವು ವೆರೈಟಿಗಳು ಭಾಳಷ್ಟು ಪ್ರಮುಖ ಇದೆ ನಮ್ಮಲ್ಲಿ. ಸೊ ಭಾಳಷ್ಟು ಇದು ಏನಪ್ಪ ಅಂದರೆ ಒಂಥರ ಒಳ್ಳೆ ಕ್ರಾಪ್ ಇದು. ಯಾಕಂದರೆ ಇದಕ್ಕೇನಪ್ಪ ಅಂದ್ರೆ ಇದು ಸ್ಪ್ರೆಡ್ ಆಗುತ್ತೆ. ಈ ಥರ ಒಂದು ಸ್ಪ್ರೆಡ್ ಆಗುತ್ತೆ, ಡೈರೆಕ್ಟ್ ಹೋಗಲ್ಲ, ಸ್ಪ್ರೆಡ್ಡಿಂಗ್ ಹ್ಯಾಬಿಟ್ ಇರುತ್ತೆ. ಸೊ ಮಾಯ್ಶ್ಚರ್ ಕನ್ಸರ್ವೇಷನ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ಆಲ್ಮೋಸ್ಟ್ ಅಲ್ಲಿಗೆ ಗೋಧಿ ಬಿತ್ತು ಟೈಮ್ ಅಂತಿದೆ. ಗೋಧಿ ಎಲ್ಲ ಆಲ್ಮೋಸ್ಟ್ ಒಂದು ಬ್ರಿಜಾಳ ಬಿತ್ತು ಟೈಮಿಗೆ. ಸೊ ಈ ಕ್ರಾಪನ್ನು ಬೆಳಿಬೋದು. ಸ್ವಲ್ಪ ನೀರು ಇರಿಗೇಷನ್ ಬೇಕು. ಸೊ ಒಂದು 80,000 ಕಟ್ಟಿಂಗ್ಸ್ 1 ಹೆಕ್ಟರ್ಗೆ 2.5 ಎಕರೆ ಬೇಕಾಗುತ್ತೆ. ಏನಪ್ಪ ಇದ್ರದ್ದು ನೋಡ್ಬೋದು, ಸಾಲಿಂದ ಸಾಲಿ, ಗಿಡದಿಂದ ಗಿಡಕ್ಕೆ. ಸೊ ಒಂದು 30 ಸೆಂಟಿಮೀಟ್ರ್ ಅಥವಾ 20 ಸೆಂಟಿಮೀಟ್ರ್ ಕೊಡಬೇಕು ಸಾಲಿಂದ ಸಾಲಿಗೆ. ಸೊ ಒಂದು 2 ಫೀಟ್ ಅಥವಾ 60 ಸೆಂಟಿಮೀಟ್ರ್ ನಾವು ಕೊಡಬೇಕು. ಸೊ ಕಾಲುವೆ ಮುಖಾಂತರ, ಡ್ರಿಪ್ಗಿಂತ ಇದನ್ನು ಹೈ ನೀರು ಮುಖಾಂತರ ನಾವು ಹರಿಸ್ಬೇಕಾಗುತ್ತೆ. ಸೊ ಈ ಬೆಳೆದೊಂದು ಇನ್ಫಾರ್ಮೇಷನ್ ಕೇಳ್ಬೋದು. ಅದ್ರ ಜೊತೆಗೆ ಇದನ್ನು ಮ್ಯಾನೇಜ್ಮೆಂಟ್ ಏನು ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಇದನ್ನು ಭೂಮಿ ಸಿದ್ಧತೆ ಮಾಡುವಾಗ FI ಮಾತ್ರ ನಾವು 25 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಅದ್ರ ಜೊತೆಗೆ ನಾವು ಕೊಳ್ತಂದು ಏನಪ್ಪ ಅಂದ್ರೆ ಫರ್ಟೈಲ್ ಇರಬೇಕು. ಆಲ್ಮೋಸ್ಟ್ ಸಾಯಿಲ್ ಫರ್ಟೈಲ್ ಇರಬೇಕು. ಏನಪ್ಪ ಅಂದ್ರೆ ಅನ್ಡಿಕಾಂಪೋಸ್ಡ್ FI ಹಾಕಬಾರ್ದು. ಯಾಕಂದರೆ ಇದು ರೂಟ್ ಕ್ರಾಪ್ ಅಥವಾ ಟ್ಯೂಬರ್ ಕ್ರಾಪ್ ಆಗೋದ್ರಿಂದ ಸೊ ಇದರಲ್ಲಿ ಏನಪ್ಪ ಅಂದರೆ ವಿವಿಲ್ ಭಾಳಷ್ಟು ಪ್ರಾಬ್ಲಮ್ ಇದೆ. ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೊ ವಿವಿಲ್ ಅಂತ ಹೇಳಿದ್ರು ಭಾಳಷ್ಟು ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ವ್ಯಾಶ್ ವಿವಿಲ್ ಕೂಡ ಭಾಳಷ್ಟು ಪ್ರಾಬ್ಲಮ್ ಇದಾವೆ. ಫಾಲೋಡ್ ಬೈ ಏನಪ್ಪ ಅಂದರೆ ಫ್ಲೀ ಬಿಟಲ್ ಬರುತ್ತೆ. ಇದರಲ್ಲಿ ಎಲ್ಲಿ ಪೋಲಿಯಾರ್ ಪ್ರಾಬ್ಲಮ್ಮು, ಫ್ಲೀ ಬಿಟಲ್ ಬರುತ್ತೆ. ಆ ಟ್ಯೂಬರ್ಗೆ ಏನಪ್ಪ ಅಂದರೆ ವಿವಿಲ್ ಬರುತ್ತೆ. ಸೊ ಇವನು ಈಸಿಯಾಗಿ ನಾವು ಮೇಂಟೈನ್ ಮಾಡ್ಬೋದು. ಜಸ್ಟ್ ಇರಿಗೇಷನ್ ಈಸ್ ಬೆಸ್ಟ್ ಮೆಥಡ್ ಫಾರ್ ದಿ ಕಂಟ್ರೋಲ್ ಫಾರ್ ದಿ ವಿವಿಲ್ ಇನ್ ಕೇಸ್ ಆಫ್ ಸ್ವೀಟ್ ಪೊಟ್ಯಾಟೊ. ಅದ್ರ ಜೊತೆಗೆ ಪೋಲಿಯಾರ್ ಡಿಸೀಸು ಅಥವಾ ಪೆಸ್ಟ್ ಬಂದರೆ ಸೊ ನಾವು ರೆಕಮೆಂಡೆಡ್ ಕೆಮಿಕಲ್ಸ್ ಸಿಸ್ಟಮಿಕ್ ಇರ್ಬೋದು, ಕಾಂಟ್ಯಾಕ್ಟ್ ಇರ್ಬೋದು, ನೋಡ್ಕೊಂಡು ಸ್ಪ್ರೇ ಮಾಡ್ಬೋದು. ಸೊ ಈ ಬೆಳೆ ಅವಧಿ ಎಷ್ಟಿರ್ಬೋದು. ಸೊ ಮ್ಯಾಕ್ಸಿಮಮ್ 4ರಿಂದ ಸೊ 75ರಿಂದ ಇದು ಕಟಾವು ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಾವು 6 ತಿಂಗಳವರೆಗೂ ಮೇಂಟೈನ್ ಮಾಡ್ಬೋದು. ಸೊ ಮತ್ತೇನಪ್ಪ ಅಂದರೆ ಇದು ಹಾರ್ವೆಸ್ಟ್ ಹೆಂಗೆ ಮಾಡ್ಬೋದು. ಜಸ್ಟ್ ಒಂದು ಸ್ಟಿಕ್ ತೊಗೋಬೇಕು, ಬಟ್ ಈ ಥರ ಟರ್ನ್ ಮಾಡ್ತಾ ಇರಬೇಕು ನಾವು ಕಿಟಕಿಯಿಂದ. ಸೊ ಜಸ್ಟ್ 1-2 ನಾವು ನೋಡ್ಬೇಕು, ಮ್ಯಾಚುರಿಟಿ ಚೆಕ್ ಮಾಡಬೇಕಾಗುತ್ತೆ, ವೇಟ್ ನೋಡಬೇಕಾಗುತ್ತೆ. ಸೊ ಸರ್ಫೇಸ್ ನೋಡಿಕೊಂಡು ನಾವು ಚೆಕ್ ಮಾಡಿಕೊಂಡು ಇದನ್ನು ಮಾಡ್ಬೋದು. ಸೊ ಭಾಳಷ್ಟು ಜನರು ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನ್ಕಾಯಿ ಭಾಳಷ್ಟು ಡೈವರ್ಟ್ ಆಗ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇದನ್ನು ಕೂಡ ಒಂದು ಈಸಿ ಕ್ರಾಪ್ ಇದು. ನಮಗೆ ಇದಕ್ಕೆ ಸ್ಟೇಕಿಂಗ್ ಬೇಕಾಗಿಲ್ಲ. ಜಸ್ಟ್ ನಾವು ಕಟ್ಟಿಂಗ್ಸ್ ಹಾಕಿದರೆ ಸಾಕು, ಆರಾಮ್ಸೆ ನಾವು ಬೆಳಿಬೋದು. ಸೊ ಇಳುವರಿ ಎಷ್ಟು ಬರ್ಬೋದು ಈ ಬೆಳೆಗೆ ನಾರ್ಮಲಿ. ಸೊ 1 ಹೆಕ್ಟರ್ಗೆ 25 ಟನ್ ಆನ್ ಆನ್ ಎವರೇಜ್
25 ಟನ್ ಬರುತ್ತೆ. ಸೊ ನೀವು ಮೇಂಟೈನ್ ಮಾಡಿದರೆ ಭಾಳಷ್ಟು ಒಳ್ಳೆ ತಳಿಗಳು ಬಂದಿದ್ದಾವೆ, ಅದನ್ನು ಮಾಡಿಕೊಂಡು ಬೆಳಿಬೋದು. ಸೊ ಇದು ಏನಪ್ಪ ಅಂದರೆ ಸಿಹಿಗೆಣಸಿನ ಒಂದು ಇನ್ಫಾರ್ಮೇಷನ್ ನಾನು ರೈತರಿಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳಿಗೆ ಸೊ ಬೈ ವರ್ಕಿಂಗ್ ಏನಪ್ಪ ಅಂದರೆ